ನಾನು ಸಾಲ್ವ್ ಮಾಡಲ್ಲ, ನಿಮ್ಗೊಂದು ಕ್ಲೂ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಎವರ್ ವಿ ಹ್ಯಾವ್ ಸಾಲ್ವ್ಡ್ ಆಯಿತಾ, ಅಂದರೆ ಕ್ಲಾಸ್ ವರ್ಕಲ್ಲಿ ನಾವು ಎಷ್ಟೊಂದು ಕ್ಲಾಸಸ್ ಮಾಡಿದ್ದೀವಿ, ವಿ ಹ್ಯಾವ್ ಗಾನ್ ಥ್ರೂ ಆಲ್ ದ ಪ್ರಾಬ್ಲಮ್ಸ್. ಸೊ ನಾವು ಬೇಸ್ಡ್ ಆನ್ ಅವರ್ ಕ್ಲಾಸ್ ವರ್ಕ್, ಈಸ್ ದಟ್ ಸಫಿಷಿಯಂಟ್ ಟು ಆನ್ಸರ್ ಆಲ್ ದ ಕ್ವೆಶನ್ಸ್ ವಿಚ್ ವಿಲ್ ಬಿ ಆಸ್ಕ್ಡ್ ದ ಬೋರ್ಡ್? ನಾನು ನಿಮ್ಗೆ ಏನು ಹೇಳಿದೆ, ಅಸೈನ್ಮೆಂಟ್ ಒಂದು ಮಾಡಿಕೊಂಡ್ರೆ ಸಾಕು ಅಂತ. ಸೊ ಅಸೈನ್ಮೆಂಟ್ ಸಾಲ್ವ್ ಮಾಡಬೇಕು ಅಂದರೆ ನಿಮಗೆ ರಿಸೋರ್ಸ್ ಯಾವುದು? ಆಬ್ವಿಯಸ್ಲಿ ಕ್ಲಾಸ್ ವರ್ಕ್. ಸೊ ನಿಮಗೆ ಕ್ಲಾಸ್ ವರ್ಕಲ್ಲಿ ಇದೆಲ್ಲ ಟಾಪಿಕ್ಸ್ ಇದೆಯಾ, ಅಥವಾ ಇದರಲ್ಲಿ ಯಾವುದಾದ್ರೂ ಒಂದು ಡಿಫಿಕಲ್ಟ್ ಇದ್ದರೆ ಸಾಲ್ವ್ ಮಾಡೋಣ ಅಂತ. ಸೊ ಈಗ ಡಿಫೈನ್ ಡಯಾಗ್ನಲ್ ಮ್ಯಾಟ್ರಿಕ್ಸ್, ವಿ ನೋ ದಟ್ a diagonal matrix, what is a diagonal matrix? Correct alva? So except principal diagonal elements, all other elements are 0. That is called diagonal matrix, right? Scalar matrix andre same definition, except a principal diagonal elements, all other elements are 0, but the value of the principal diagonal elements will remain same, andre 2 2 2 3 3 3 like that. ಅವರು ಒಂದು ಎಕ್ಸಾಂಪಲ್. ಸೊ 1 ಮಾರ್ಕ್ ಕೇಳಿರೋ ಕ್ವಶನ್ಸು ನಾನು ಇದರಲ್ಲಿ ಇಯರ್ ಮೆನ್ಷನ್ ಮಾಡಿದ. ದೆನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್, ವಿ ನೋ ದಟ್ ಎಕ್ಸೆಪ್ಟ್ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್, ಆಲ್ ಅದರ್ ಎಲಿಮೆಂಟ್ಸ್ ಆರ್ 0 ಅಂಡ್ ದ ವ್ಯಾಲ್ಯೂ ಆಫ್ ದಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಇಸ್ ಎಕ್ಸಾಕ್ಟ್ಲಿ 1. ಸೊ ಒಂದು ಎಕ್ಸಾಂಪಲ್ ಕೊಟ್ಟರೆ ಆಯಿತು. ದೆನ್ ದಿಸ್ ಕ್ವೆಶನ್, ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್, ಇದು ಆ್ಯಕ್ಚುಲಿ ಸೆಕೆಂಡ್ ಚಾಪ್ಟರಲ್ಲಿ ಬರಬೇಕಿತ್ತು. ಎನಿವೇಸ್ ಇದನ್ನು ಫೈಂಡ್ ಔಟ್ ಮಾಡೋಕ್ಕೆ ಬರುತ್ತಲ್ಲ ಈಗ. ಸೊ ಇಲ್ಲಿ ವ್ಯಾಲ್ಯೂ ಏನು ಬರುತ್ತೆ? 5 2s are 10 minus 4 3s are 12 ಇದ್ರದ್ದು is equal to 5x minus 6x. So we'll get minus 2 is equal to minus x, or anyways x is equal to 2. So 1 mark okay. Anyways this kind of questions, they're supposed to appear in the next chapter. There was a printing error, typing error ಇದೆ. So ಈಗ construct a 2 cross 2 matrix whose elements are given by 2i minus j. So simple ಆಗಿ ನಿಮ್ಗೆ ಏನು ಹೇಳಿದೆ ಅವತ್ತು? a11 a12. So they're asking for 2 cross 2 matrix, therefore a21 a22. ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಕೊಟ್ಟಿರೋ ಕಂಡೀಷನಲ್ಲಿ i ಮತ್ತು j ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ, you'll get your answer. So it's not at all a difficult question, correct? Similarly, you construct a 2 cross 2 matrix where I plus j 1 plus 1 1 plus 2 2 plus 1 2 plus 2. ಅದೇ ಥರ I by j ಅಂದರೆ 1 by 1 ಅಥವಾ 1 by 2 ಅಥವಾ 2 by 1 ಅಥವಾ 2 by 2. ಸರಿನಾ? So like this we can construct. See, these are the very often quite repeated questions ಇವೆಲ್ಲ. ಕನ್ಸ್ಟ್ರಕ್ಟ್ ಸೊ ಆ್ಯಂಡ್ ಸೊ ಅಂತ ಹೇಳಿ. ಸೊ ಇಲ್ಲಿ ನಾನು 3 ಸಬ್ ಕ್ವೆಶನ್ಸ್ ಕೊಟ್ಟಿದ್ದೀನಿ. ಅಂದರೆ ಇದು 3ನ 3 ಡಿಫ್ರೆಂಟ್ ಇಯರ್ಸಲ್ಲಿ ಕೇಳಿರ್ತಾರೆ, ಅಥವಾ 3 ಡಿಫ್ರೆಂಟ್ ಪೇಪರ್ಸಲ್ಲಿ ಬಂದಿರುತ್ತೆ. ಸೊ ಇದು ಸೆಕೆಂಡ್ ಒನ್ ಸರ್, ನಾವು ಡೈರೆಕ್ಟ್ ಕರೆಸ್ಪಾಂಡಿಂಗ್ ತೊಗೊಂಡ್ರೆ ರಾಂಗಾ ಸರ್? ಕರೆಸ್ಪಾಂಡಿಂಗ್ ಅಂದರೆ ಈಗ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇದೆಯಲ್ಲ, ಇವಾಗ 2 is equal to x. ಇಲ್ಲ, ಅದು ಆಕ್ಚುಲಿ ಇದು ಮ್ಯಾಟ್ರಿಸಿಸ್ ಅಲ್ಲ, ಇದು ಡಿಟರ್ಮಿನೆಂಟ್ಸ್ ಅಲ್ವಾ. ಸೊ ಇನ್ ಕೇಸ್ ಇಫ್ ಇಟ್ ವಾಸ್ ಅ ಮ್ಯಾಟ್ರಿಕ್ಸ್, ಯು ಕ್ಯಾನ್ ಟೇಕ್ ವಾಟ್ ಕರೆಸ್ಪಾಂಡಿಂಗ್, ಸೇಯಿಂಗ್ ದಟ್ ಈಕ್ವಲ್ ಮ್ಯಾಟ್ರಿಸಸ್. ಬಟ್ ಇದು ಡಿಟರ್ಮಿನೆಂಟ್ ಆಗಿರೋದ್ರಿಂದ ದ ಸಿಗ್ನಿಫಿಕೆನ್ಸ್ ಆಫ್ ಡಿಟರ್ಮಿನೆಂಟ್ ಇಸ್ ಟು ಫೈಂಡ್ ದ ವ್ಯಾಲ್ಯೂ ಅಲ್ವಾ. ಸಪೋಸ್ ಟು ಸಿಂಪ್ಲಿಫೈ ದಟ್. ಸೊ ಇದೊಂದು ವ್ಯಾಲ್ಯೂಬಲ್ ಕ್ವೆಶನ್. ನೋಡಿ, ಈ ತರ ಡೌಟ್ಸ್ ಏನಾದರೂ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ. ಇದು ಗೊತ್ತಾಯ್ತಲ್ವಾ? ಕನ್ಸ್ಟ್ರಕ್ಷನ್ ಆಫ್ ಅ ಮ್ಯಾಟ್ರಿಕ್ಸ್, ದಟ್ ಈಸ್ ದೇ ಆರ್ ಆಸ್ಕ್ಡ್ ಇನ್. ಈಗ ನಾನು ಇಲ್ಲಿ ಎಷ್ಟು ಕ್ವೆಶನ್ಸ್ ಕೊಟ್ಟಿದ್ದೀನಿ? 1 2 3 4 ಆಲ್ಮೋಸ್ಟ್ 5. ಅಂದರೆ 5 ಪೇಪರ್ಸ್ ಅಲ್ಲಿ 2014 ಇಂದ ಹೊಸ ಸಿಲೆಬಸ್ ಇಂಟ್ರೊಡ್ಯೂಸ್ ಆಗಿರೋದು. ಸರಿನಾ? 2014 ಇಂದ. ಬಿಫೋರ್ ದಟ್ ವಾಸ್ ಟೋಟಲಿ ಡಿಫರೆಂಟ್ ಸಿಲೆಬಸ್. 2014 ಇಂದ ಆಲ್ಮೋಸ್ಟ್ 5 ಪೇಪರ್ಸ್ ಅಲ್ಲಿ ದೇ ಆರ್ ಆಸ್ಕಿಂಗ್ ಕ್ವೆಶನ್ಸ್ ರಿಲೇಟೆಡ್ ಟು ಕನ್ಸ್ಟ್ರಕ್ಟ್ ಎ ಮ್ಯಾಟ್ರಿಕ್ಸ್ ಅಂತ. ದೆನ್ ಗಿವ್ ಎನ್ ಎಕ್ಸಾಂಪಲ್ ಆಫ್ ಎ ಸೆಕೆಂಡ್ ಆರ್ಡರ್ ಮ್ಯಾಟ್ರಿಕ್ ವಿಚ್ ಇಸ್ ಬೋತ್ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್. ಸೊ ನೀವೇ ಓನಾಗಿ ಯೋಚನೆ ಮಾಡಿ ಬರೀರಿ ಇದನ್ನೆಲ್ಲ. ಸರಿನಾ? ಇದೇ ಕ್ಲಾಸ್ ವರ್ಕಲ್ಲಿ ಇದೆ, ರೆಫರ್ ಮಾಡ್ಕೊಳ್ಳಿ. ಸೊ ನೀವೇ ಯೋಚನೆ ಮಾಡಿ. ಅಂದರೆ ಟ್ರಾನ್ಸ್ಪೋಸ್ ತಗೊಂಡ್ರು ಅಥವಾ ಸಿಮೆಟ್ರಿಕ್ ಆಗಿರಬೇಕು, ಸ್ಕ್ಯೂ ಸಿಮೆಟ್ರಿಕ್ ಆಗಿರ್ಬೇಕು ಅಂತ ಮ್ಯಾಟ್ರಿಕ್ಸ್ ಒಂದು ಯೋಚನೆ ಮಾಡ್ಕೊಡಿ. ಸಿಂಪಲ್ ಆಗಿ ಥಾಟ್ ಬ್ರೈನ್ ಓಡಿಸಿ ಬಂದ್ಬಿಡುತ್ತೆ. ನೆಕ್ಸ್ಟ್ ಇದು ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ, ದಟ್ ಐ ವಿಲ್ ಟೀಚ್ ಯು ದೇರ್. ಇದು ಈ ಚಾಪ್ಟರ್ ಅಲ್ಲಿ ಬರಲ್ಲ. ಸರಿನಾ? ಎನಿವೇಸ್ ನಾ ಹೇಳ್ಕೊಟ್ಮೇಲೆ ಬೇಕಾದ್ರೆ ನಮ್ಮ ಮಾತಾಡ್ತೀರಂತೆ.
If a matrix has 7 elements, write the possible orders of it. 7 elements ಇದೆ ಅಂದ್ರೆ ಎಷ್ಟು possible orders ಇರುತ್ತೆ? Either 1 into 7 or 7 into 1. ಇಷ್ಟೇ ಅಲ್ವಾ? ಇಷ್ಟೇ ಪಾಸಿಬಲ್ ಆಗಿರೋದು. You cannot divide 7 further because 7 is a prime number. Right? So next, a matrix has 18 elements. So on matrix ಅಲ್ಲಿ 18 elements ಇದೆ. Write all possible orders. Think ಮಾಡಿ, 18 ಇದೆ ಅಂತಂದ್ರೆ you can write it as 18 into 1 or 1 into 18 ಅಥವಾ 9 into 2 ಅಥವಾ 2 into 9 ಅಥವಾ 6 into 3 ಅಥವಾ 3 into 6. So any other possibilities? So ನಿಮಗೆ ನೀವೆಲ್ಲೂ ತಪ್ಪು ಮಾಡಕ್ ಮೀನ್ಸ್ ಇಫ್ ಯು ಡೋಂಟ್ ವಾಂಟ್ ಟು ಕಮಿಟ್ ಮಿಸ್ಟೇಕ್ ಎನಿವೇ, just divide with what? 2 9s are 2 3s are 3 3s are 3 1s are. ಸೊ ಇದನ್ನ ನೀವು ಮೈಂಡಲ್ಲಿ ಇಟ್ಕೊಂಡು ಮಾಡ್ಬೋದು, ಸರಿನಾ? ಸೊ ಫ್ಯಾಕ್ಟರ್ಸ್ ಗೊತ್ತಿದ್ರೆ ಯು ವಿಲ್ ಗೆಟ್ ಟು ನೋ ಹೌ ಮೆನಿ ಪಾಸಿಬಲ್ ಆರ್ಡರ್ಸ್ ವಿಲ್ ಎಕ್ಸಿಸ್ಟ್ ಅಂತ. ಸೊ ನಾನು ಕ್ವಶನ್ ಪೇಪರ್ ಮೇಲೆನೆ ಸಾಲ್ವ್ ಮಾಡ್ತಾ ಇದ್ದೀನಿ, ಜಸ್ಟ್ ಗಿವಿಂಗ್ ಯು ಐಡಿಯಾ. ಸೊ ಇಫ್ ಎ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ, ಫೈಂಡ್ ದ ವ್ಯಾಲ್ಯೂ ಆಫ್ ಥೀಟಾ ಫಾರ್ ವಿಚ್ ಎ ಈಸ್ ಅನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಫಾರ್ ವಿಚ್ ಎ ಈಸ್ ಅನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೆ ಅರ್ಥ ಹೆಂಗ್ ಗೊತ್ತಾ? ಯು ಕ್ಯಾನ್ equate this A to identity matrix anta. So for which A is an identity, find the value of theta for which A. ಆ ಥರ ತಗೊಂಡ್ರೆ ಕಾಸ್ ಥೀಟಾ ಇಸ್ ಈಕ್ವಲ್ ಟು 1 ಬರುತ್ತೆ. ಓಕೆ ಫೈನ್, ಕರೆಕ್ಟ್ ಅಲ್ವಾ? ಇಲ್ಲಿ ಎ ಮ್ಯಾಟ್ರಿಕ್ಸ್ ಏನಿದೆ, ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಕಾಸ್ ಥೀಟಾ. ಅವ್ರು ಏನು ಹೇಳ್ತಿದ್ದಾರೆ, ದೇ ಆರ್ ಈಕ್ವೇಟಿಂಗ್ ದಟ್ ಟು ಅನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ 1 0 0 1 ಯಾವ್ದಾದ್ರು ಒಂದಕ್ಕೆ ಈಕ್ವೇಟ್ ಮಾಡ್ಕೊಳ್ಳಿ. ಕಾಸ್ ಥೀಟಾ ಇಸ್ ಈಕ್ವಲ್ ಟು 1. ಸೊ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಇನ್ವರ್ಸ್ ಆಫ್ 1. ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ವೆನ್ ಯು ಸೆಂಡ್ ಫ್ರಮ್ LHS to RHS it becomes inverse. So cos inverse of 1 nothing but 0 degree, because cos 0 is 1 alva. So theta is 0 degree. Next ನೋಡಿ, x plus 2 y minus 3 0 4 is a scalar matrix. Find x and y. What is a scalar matrix? A should be equal to A transpose. Correct alva? I'm sorry. Scalar matrix ಅಂದ್ರೆ ಏನು? Except principal diagonal elements, all other elements are 0 and the value of the scalar element will be what? Same. ಅಂದ್ರೆ x plus 2 y minus 3 0 4. So we know that except principal diagonal elements all other elements are 0. ಇದನ್ನ ನಾವು ಹೆಂಗ್ ಬರ್ಕೋಬಹುದು? ಇದು 0 ಇದು 0, ಇಲ್ಲಿ 4 ಇರೋದ್ರಿಂದ ಇದು ಕೂಡ 4ನೇ. and that's what is the definition of what? Scalar matrix. Scalar matrix, all other elements are 0 except principal diagonal elements and the value of the principal diagonal elements is same. When the value of the principal diagonal elements is same, scalar. If they are different, then diagonal. If they are exactly equal to 1, identity. So ಈ ಲಾಜಿಕ್ ಯೂಸ್ ಮಾಡಿಕೊಂಡು you can say that x plus 2 is equal to 4. Here you can apply that corresponding rule because it is a matrix. Similarly, y minus 3 is equal to 0. So x is equal to hope 2 because plus 2 ಆ ಕಡೆಗೆ ಹೋದ್ರೆ minus 2 ಆಗುತ್ತೆ. Then y is equal to 3. ಸರಿನಾ? So this should be your approach. ಈ ಸಮ್ ನೀವು ಮಾಡಬೇಕು ಅಂತ ಅಂದ್ರೆ you should be knowing the definition of what? ಸರ್ ಇದು ಒಂದು ಸಮ್ ತಿರ್ಗಾ ರಿಪೀಟ್ ಮಾಡಿ ಸರ್. ಇದು ಸ್ಕೇಲರ್ ಮ್ಯಾಟ್ರಿಕ್ಸ್ ಅಲ್ವಾ? ಸೊ ದೇರ್ ಆಸ್ಕ್ ದಟ್ ಈ ಮ್ಯಾಟ್ರಿಕ್ಸ್ ಅವ್ರು ಏನ್ ಮ್ಯಾಟ್ರಿಕ್ಸ್ ಕೊಟ್ಟಿದಾರೋ ಅದು ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸೊ ದೇರ್ಫೋರ್ ಇಫ್ ದ ಗಿವನ್ ಮ್ಯಾಟ್ರಿಕ್ಸ್ ಇಸ್ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ಅಂತ. ವಿ ನೋ ವಾಟ್ ಇಸ್ ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಅ ಸ್ಕೇಲಾರ್ ಮ್ಯಾಟ್ರಿಕ್ಸ್ ಇಸ್ ಸಮಥಿಂಗ್ ಇನ್ ವಿಚ್ except principal diagonal elements all other elements are 0. Correct? And the value of the principal diagonal elements is what? Same. So ಇವಾಗ ನಿಮ್ಗೊಂದು ಕ್ಲೂ ಏನಿದೆ, ಇಲ್ಲಿ 4 ಇದೆ ಅಂತಂದ್ರೆ ಆಬ್ವಿಯಸ್ಲಿ ಇಲ್ಲೂ ಕೂಡ 4 ಇರಬೇಕಲ್ವಾ? ಬಿಕಾಸ್ ದ ವ್ಯಾಲ್ಯೂ ಆಫ್ ದಿ ಪ್ರಿನ್ಸಿಪಲ್ ಡಯಾಗ್ನಲ್ ಎಲಿಮೆಂಟ್ಸ್ ಮಸ್ಟ್ ಬಿ ಸೇಮ್, ಅಂಡ್ ದಟ್ಸ್ ವಾಟ್ ಇಸ್ ದ ಡೆಫಿನೇಷನ್ ಆಫ್
ಸ್ಕೇಲಾರ್ ಮ್ಯಾಟ್ರಿಕ್ಸ್. ವಾಟ್ ಅಬೌಟ್ ರಿಮೈನಿಂಗ್ ಎಲಿಮೆಂಟ್ಸ್? 0. ಇದನ್ನ ನೀವು ರೆಡಿ ಮಾಡ್ಕೊಂಡು ಅವ್ರು ಏನು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ಬರ್ಕೊಳ್ಳಿ. x+2 y - 3 0 4. ಹೋಪ್ ಯು ಗಾಟ್ ಇಟ್. ದಿಸ್ ಇಸ್ 0, ದಿಸ್ ಇಸ್ 0, ಈವನ್ ದಿಸ್ ಶುಡ್ ಬಿ 0 ಬಿಕಾಸ್ ಅವ್ರು ಹೇಳ್ತಿದ್ದಾರೆ ದ ಗಿವನ್ ಮ್ಯಾಟ್ರಿಕ್ಸ್ ಇಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಸೊ ಈ ಲಾಜಿಕ್ನ ಯೂಸ್ ಮಾಡಿಕೊಂಡು ನೀವು ಇಲ್ಲಿ 4 ಇರೋದ್ರಿಂದ ಇದು ಕೂಡ 4 ಆಗುತ್ತೆ ಬಿಕಾಸ್ ದೇ ಶುಡ್ ಬಿ ಸೇಮ್ ಬಿಕಾಸ್ ಇಟ್ಸ್ ಎ ಸ್ಕೇಲಾರ್ ಮ್ಯಾಟ್ರಿಕ್ಸ್. ಈಗ ನೀವು ಸಾಲ್ವ್ ಮಾಡಿದ್ರೆ ಏನು ಬರುತ್ತೋ ಪೊಸಿಷನ್ ಟು ಪೊಸಿಷನ್ ಸಿಂಪ್ಲಿಫೈ ಮಾಡಿ ವಿಲ್ ಗೆಟ್ x+2 = 4. ಈ ಪೊಸಿಷನಲ್ಲಿ ಏನಿದೆಯೋ ಈ ಪೊಸಿಷನ್ಗೆ. ದೆನ್ ಅದೇ ಥರ y - 3 = 0. ಫಾರ್ x = 2 and y = 3. x = 2 and y = 3. ದೆನ್ ಯಾವುದೋ ಒಂದು ಇಯರಲ್ಲಿ ಕೇಳಿರ್ತಾರೆ, ಸೊ ಐ ಫರ್ಗಾಟ್ ಟು ಮೆನ್ಷನ್ ದ ಇಯರ್ಸ್. ನೆಕ್ಸ್ಟ್ ಅದೇ ಥರ ಇದು ನೋಡಿ, ತುಂಬ ಸಿಂಪಲ್ ಕ್ವಶನ್. 11th ಒನ್, ಫೈಂಡ್ ದಿ ವ್ಯಾಲ್ಯೂ ಆಫ್ x, y, z. ಇದೆಲ್ಲ ಲಾಸ್ಟಲ್ಲಿ ಮಾಡಿಸಿದ್ದೆ, ನಿಮಗೆ ನೆನಪಿದೆಯೋ ಇಲ್ವೋ? ಬಿಕಾಸ್ ಫಸ್ಟ್ ನಾವು ಒಂದು ಆರ್ಡರಲ್ಲಿ ಹೋಗ್ತಾ ಇದ್ವಿ. ನಾನು ಈ ಟೈಪ್ ಆಫ್ ಫೈಂಡಿಂಗ್ x, y, ಫೈಂಡಿಂಗ್ x, ಫೈಂಡಿಂಗ್ a b c d ಅಥವಾ ಒಂದು ಪರ್ಟಿಕ್ಯುಲರ್ ಕ್ಯಾಟಗರೀಸ್ ತೊಗೊಂಡೆ ನಾನು ಕ್ಲಾಸಿಫೈ ಮಾಡ್ಕೊಂಡು ಹೋಗಿದ್ದೀನಿ. ನೆಕ್ಸ್ಟು ಕ್ಯಾನ್ ಯು ಟೆಲ್ ಹಿಯರ್ x = 1, y = 4 and z = 3. ಡೈರೆಕ್ಟಾಗಿ ಹೇಳ್ಬೋದಲ್ವಾ? ನೆಕ್ಸ್ಟ್ write the condition for matrix A is equal to I of aj m cross n to be a square matrix. ಅಂದ್ರೆ ನಿಮಗೆ ಅವರು ಕಂಡೀಷನ್ ಕೇಳ್ತಿದ್ದಾರೆ. ಸೊ ದಿಸ್ ಇಸ್ ಕೈಂಡ್ ಆಫ್ ಟ್ವಿಸ್ಟೆಡ್ ಬಟ್ ನಾಟ್ ಎಟ್ ಆಲ್ ಡಿಫಿಕಲ್ಟ್, ಆಯ್ತಾ? ಸೊ m cross n so that your matrix will be a square matrix. The condition is m should be equal to n. ಅಷ್ಟೇ ತಾನೇ ಆನ್ಸರು? Because number of rows must be equal to number of columns. Then only we call it as what? Square matrix. Smart way of asking the question. So ಇಲ್ಲಿರೋ ಸಿಂಬಲ್ಸ್ನೇ ಯೂಸ್ ಮಾಡ್ಕೊಂಡು ಬರೀಬೋದು, ಅಥವಾ ಇಷ್ಟು ಬರೆದ್ರೆ ಸಾಕು ನೀವು. ಆರ್ ಎಲ್ಸ್ ಯು ಕ್ಯಾನ್ ರೈಟ್ ಇಟ್ ಇನ್ ಅದರ್ ವರ್ಡ್ಸ್, ಲೈಕ್ ವರ್ಡಿಂಗ್ಸ್ ಅಲ್ಲಿ ಬರೀತೀನಿ ಅಂದ್ರೂ ಕೂಡ ಬರೀಬೋದು. ದಟ್ ಈಸ್ ನಂಬರ್ ಆಫ್ ರೋಸ್ ಮಸ್ಟ್ ಬಿ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಕರೆಕ್ಟ್ ಅಲ್ವಾ? ಸೊ ಸಿಂಪಲ್ ಕ್ವೆಶನ್. ಸೊ ದಿಸ್ ಇಸ್ ಅಗೇನ್ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ. ಸೊ ಅಗೇನ್ ದಿಸ್ ಇಸ್ ಮ್ಯಾಟ್ರಿಕ್ಸ್ ಅಂತ ಕನ್ಫ್ಯೂಸ್ ಆಗಿ ಟೈಪ್ ಮಾಡಿರ್ತಾರೆ. ಸೊ ಎನಿವೇಸ್ ವಿಲ್ ಡಿಸ್ಕಸ್ ದೇರ್. ಇಲ್ಲೂ ಮಾಡ್ಬೋದು, ಅದೇನಿಲ್ಲ. ಕಾಸ್ ಇಂಟು ಕಾಸ್ ಇಸ್ ಕಾಸ್ ಸ್ಕ್ವೇರ್ ಥೀಟಾ, ಮೈನಸ್ ಸೈನ್ ಇಂಟು ಸೈನ್ ಇಸ್ ಸೈನ್ ಸ್ಕ್ವೇರ್ ಥೀಟಾ. ಆನ್ಸರ್ 1 ಬರುತ್ತೆ. ಬಟ್ ಎನಿವೇಸ್ ಇಲ್ಲಿ 14th ಒನ್ ನೋಡಿ, ಇದು ಒಂದೇ ಒಂದು ಕ್ವೆಶನ್ ಮಾತ್ರ 2 marks ಅಲ್ಲಿ ಬಂದಿರೋದು. ಆಕ್ಚುಲಿ ಬರೋದೇ ಇಲ್ಲ, 2 marks ಅಲ್ಲಿ ಇಲ್ಲ ನಿಮಗೆ. ಮ್ಯಾಟ್ರಿಸಸ್ ಇಸ್ ನಾಟ್ ದೇರ್ ಫಾರ್ 2 marks, ಆಯ್ತಾ? ಮ್ಯಾಟ್ರಿಸಸ್ ಇರೋದು ನಿಮಗೆ ಯು ಹ್ಯಾವ್ ಫಾರ್ 1 mark, 3 marks and 5 marks. ಸೊ ಟೋಟಲಿ 9 marks. ಸೊ ಯಾವುದೋ ಒಂದೇ ಒಂದು ಇಯರ್ ಅಲ್ಲಿ ನೋಡಿ, ಒಂದೇ ಒಂದು ಇಯರ್ ಅಲ್ಲಿ ಮಾತ್ರ ದೇ ಹ್ಯಾಡ್ ಆಸ್ಡ್ ಫಾರ್ 2 marks. ಸೊ ಇಫ್ a square is equal to k into a, then write the value of what? k. ಹೇಳ್ತೀರಾ ಯಾರಾದ್ರೂ? a square is equal to k into a ಅಂತೆ. ಸೊ ಫಸ್ಟ್ ಫೈಂಡ್ ಔಟ್ a square. ಐ ವಿಲ್ ಗಿವ್ ಯು ದ ಸ್ಟೆಪ್ಸ್. ಫಸ್ಟ್ ಫೈಂಡ್ ಔಟ್ a square. ಏನು ಆನ್ಸರ್ ಬರುತ್ತೋ ನೋಡಿ, ಅಲ್ಲೇನಾದ್ರೂ ಒಂದು ಕಾಮನ್ ಬರುತ್ತೆ, ತೆಗೀರಿ. ಸೊ ಆಫ್ಟರ್ ಫೈಂಡಿಂಗ್ a square, ಟೇಕ್ ಔಟ್ ಸಮಥಿಂಗ್ ವಿಚ್ ಇಸ್ ಕಾಮನ್. ತೆಗೆದ್ಮೇಲೆ ನಿಮಗೆ ಈ ಆನ್ಸರ್ ಹಾಗೆ ಇರುತ್ತೆ, ಸರಿನಾ? ಸೊ ದೆನ್ ಯು ವಿಲ್ ಗೆಟ್ ಟು ನೋ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೆ. ಆ ಕಾಮನ್ ಏನು ಬರುತ್ತೋ ಅದೇ ಕೆ ವ್ಯಾಲ್ಯೂ. ಸೊ ಐಮ್ ಜಸ್ಟ್ ಗಿವಿಂಗ್ ಯು ಕ್ಲೂ. ಇಫ್ ನಾಟ್ ಐ ವಿಲ್ ಡೂ ಇಟ್ ಲೇಟರ್ ಆನ್, ನಿಮ್ಗೆ ಬಂದಿಲ್ಲ ಅಂದರೆ. ನೆಕ್ಸ್ಟ್ ನೋಡಿ 3 marks ಅಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್, ವೈ ಅಂಡ್ ಝೆಡ್ ಇನ್ ದ ಫಾಲೋಯಿಂಗ್ ಮ್ಯಾಟ್ರಿಸಸ್. ಇದು ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ ಬರುತ್ತೆ. ನಾನು ನಿಮ್ಗೆ ಯಾವಾಗಲೂ ಏನಂತ ಹೇಳಿದೆ, ಫಸ್ಟ್ ಗೋ ಫಾರ್ ದ ಒನ್ ವಿಚ್ ಯು ಕ್ಯಾನ್ ಫೈಂಡ್ ಔಟ್ ವೆರಿ ಈಸಿಲಿ. ನೋಡಿ, ಇದು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದಾ? 5 + z = 5 ಅಂದರೆ 5 ಕ್ಯಾನ್ಸಲ್ ಆದರೆ, ಸೊ z = 0. ಸೊ ವಿಲ್ ಗೆಟ್ 1 mark ಹಿಯರ್. ಎಷ್ಟು ಟೈಮ್ ತಗೊಳುತ್ತೆ? ನಾಟ್ ಇವನ್ 10 seconds. 10 seconds ಕೂಡ ತಗೊಳ್ಳಲ್ಲ ಇದನ್ನು ಸಾಲ್ವ್ ಮಾಡೋದಕ್ಕೆ. ದೆನ್ ಇವೆರಡು ತಗೊಳ್ಳಿ. x + y = 6. ಇನ್ನೊಂದು ಕಂಡೀಷನ್ ಏನು ಕೊಟ್ಟಿದ್ದಾರೆ? xy = 5. ಇಟ್ಸ್ ಸಮಥಿಂಗ್ ಲೈಕ್ ಪ್ರಾಡಕ್ಟ್ ಇಸ್ 5, ಸಮ್ ಇಸ್ 6 ಅಂತ. ಯಾವುದಾದ್ರೂ ಒಂದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ x = 6 - y ಆಗ್ಬೋದಲ್ವಾ? ಇಲ್ಲಿ x ಇರೋ ಕಡೆ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ x ಅಂದ್ರೆ ಏನೀಗ? 6 - y of y = 5. ಕರೆಕ್ಟಾ?
Again, when you multiply, you'll get 6y minus y square is equal to 5. ಇದನ್ನ ಈ ಕಡೆ ಕಳಿಸ್ಕೊಳ್ಳಿ. You will get y square minus 6y plus 5 equal to 0. ಇದನ್ನ ಫ್ಯಾಕ್ಟರೈಸ್ ಮಾಡಿ. ಫ್ಯಾಕ್ಟರೈಸ್ ಮಾಡಿದ್ರೆ you'll get the value for y. Once you get the value for y, simplify that, you'll get the value for x. ಸರಿನಾ? Find the value of x and y where 0 is a null matrix. Find done. x and y find out ಮಾಡಬೇಕಂತೆ. ಇಸ್ ಸೈಮಲ್ಟೇನಿಯಸ್ ಲೀನಿಯರ್ ಈಕ್ವೇಷನ್ಸ್ ಬರುತ್ತೆ ಇಲ್ಲಿ. ಏನಿದೆ ಈಗ? x plus 2y minus 3 equal to 0. ಒಂದು ಈಕ್ವೇಷನ್ ಬಂತು. ಆಮೇಲೆ ಇಲ್ಲಿ x plus y minus 4 equal to 0. ಸೊ ಈಗ ಸಬ್ಟ್ರಾಕ್ಟ್ ಮಾಡ್ತೀನಿ ಅಂದರೆ ಮೈನಸ್ ಆಗುತ್ತಿದು, ಮೈನಸ್ ಇದು ಪ್ಲಸ್. So plus x minus x get cancelled. So anyways, y plus 1 equal to 0. We'll get y is equal to minus 1. So substitute back, you'll get x value. Sarina. So nothing is tricky here. Simple, straightforward. That's why I'm telling you, because none gut feeling in under, because I have analyzed the papers. So adrinda. ನೆಕ್ಸ್ಟ್ ಕ್ವೆಶನ್ ಅಷ್ಟೇ. ಇಫ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು, ಇದು ನಾನು ಮಾಡಿದ್ದೀನಿ ನೋಡಿ, ಒಂದು ಕ್ವೆಶನ್ ಇದೆ ಕ್ಲಾಸ್ ವರ್ಕಲ್ಲಿ. ಇಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೋ ಆ್ಯಂಡ್ ಸೋ ಅಂಡ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಸೋ ಆ್ಯಂಡ್ ಸೋ, ಫೈಂಡ್ ಮ್ಯಾಟ್ರಿಕ್ಸ್ ಎ ಆ್ಯಂಡ್ ಮ್ಯಾಟ್ರಿಕ್ಸ್ ಬಿ ಅಂತ. ಇನ್ಸ್ಟೆಡ್ ಆಫ್ ಟೇಕಿಂಗ್ ಎ ಪ್ಲಸ್ ಬಿ, ದೇ ಹ್ಯಾವ್ ಯೂಸ್ಡ್ ಡಿಫ್ರೆಂಟ್ ಸಿಂಬಲ್ಸ್, ಮ್ಯಾಟ್ರಿಕ್ಸ್ ಎಕ್ಸ್ ಆ್ಯಂಡ್ ಮ್ಯಾಟ್ರಿಕ್ಸ್ ವೈ ಅಂತ. ಎನಿವೇಸ್, ನೀವು ಇವೆರಡನ್ನೂ ಆ್ಯಡ್ ಮಾಡಿದ್ರು ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ, 2a ಬರುತ್ತೆ. ಪೊಸಿಷನ್ ಟು ಪೊಸಿಷನ್ ಆ್ಯಡ್ ಮಾಡಿದ್ರು 7 + 3 10, 0 + 0 0, 2 + 0 2, 5 + 3 8. ಸೊ ಎ ಬರುತ್ತೆ, ದೆನ್ ಯು ಕ್ಯಾನ್ ಫೈಂಡ್ ಔಟ್ ಬಿ. ಸರಿ, ನಾವು ಟ್ರೈ ಮಾಡಿ ಎಲ್ಲ ನಾನೇ ಮಾಡಿದ್ರೆ ನಾನೇ ಬುದ್ಧಿವಂತ ಆಗ್ತೀನಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 18 ನೋಡಿ. ಇದು ಅಷ್ಟೇ ರಾಂಗ್ ಕೊಟ್ರಿ ಕ್ವೆಶನ್ ಇದು. ಸೊ ರಾಂಗ್ ಪ್ಲೇಸಲ್ಲಿ ಬಂದಿದೆ. ದಿಸ್ ವಿಲ್ ಕಮ್ ಅಂಡರ್ ಮ್ಯಾಟ್ರಿಸಸ್ 3. ಸರಿನಾ? ಅವರು ಎ ಡ್ಯಾಶ್ ಅನ್ಕೊಂಡು ಟೈಪ್ ಮಾಡಿರ್ತಾರೆ. So that actually comes under matrices 3, that for one mark, that we'll discuss later. A inverse. So find out ಮಾಡಕ್ ಬರುತ್ತೆ ಅಂದ್ರೆ it's well and good. But 18th question ಇಲ್ಲಿ ಬರೀಬೇಡಿ. So I told you 18th question will not belong to this chapter. ಅದೇ ತರ ಇನ್ಯಾವ್ದು ಹೇಳಿದೆ, ಬರೀಬೇಡಿ. ನೀವು ಬರೀಬೇಕು ಅಂದ್ರೆ ಬರೀಬೇಡಿ. 13th question ಬರೀಬೇಡಿ. ಆಮೇಲೆ 6th one ಬರೀಬೇಡಿ. ಸೊ second ಬರೀಬೇಡಿ. So you can exclude these question. If you have written, that's well and good, not an issue. If you are not written, ಬರೆದ್ರೂ ತಪ್ಪಿಲ್ಲ ಆಯ್ತಾ, ಹೆಂಗಿದ್ರು ಮುಂದೆ ಫ್ಯೂಚರಲ್ಲಿ ರಿಪೀಟ್ ಆಗುತ್ತೆ. ಸೊ 2, 6, 13, 18 actually they belong to some other chapters, matrices 2 and 3. ಇದ್ರಲ್ಲಿ ಮಿಕ್ಸ್ ಆಗಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು. If A and B are symmetric matrices, then prove that AB minus BA is skew symmetric. highly important. ನೀವು ಅಸೈನ್ಮೆಂಟ್ ಅಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಸಮ್ಸ್ ಕೊಟ್ರೆ ಹೆಂಗೋ ಒಂಥರ ಮಾಡ್ಬೋದು. ಈ ತರ ಸಮ್ ಕೈಂಡ್ ಆಫ್ ಥಿಯರಮ್ಸ್ ಅಥವಾ ಪ್ರೂವ್ ಅಂತ ಕೊಡ್ತಾರೆ ಗೊತ್ತಾ, ಒಂದ್ ಸ್ವಲ್ಪ ತಲೆ ತಿನ್ನುತ್ತೆ ಈ ಟಾಪಿಕ್ಸ್. ಸೊ ಅದರಿಂದ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ನಾನು ಮಾಡಿಸ್ತೀನಿ. ಇಫ್ A and B are symmetric matrices, prove that AB minus BA is skew symmetric. ಮಿಕ್ಕಿದೆಲ್ಲ ಕ್ವಶನ್ಸ್ ಮಾಡಿದ್ಮೇಲೆ ಇದನ್ನು ಮಾಡಿಸ್ತೀನಿ. 19th one ನೋಡಿ. If A and B are symmetric matrices of the same order, then show that AB is symmetric if and only if AB is equal to BA. ಇದು ಕೂಡ ಇಂಪಾರ್ಟೆಂಟ್. ಇವೆರಡು ಇಂಪಾರ್ಟೆಂಟ್. ಯೂಶಲಿ ಪೇಪರ್ ಟಫ್ ಆದಾಗ, ತುಂಬಾ ಟಫ್ ಆದ್ರೆ, ಸೊ ಅವಾಗ ಈ ಎರಡರಲ್ಲಿ ಒಂದು ಕ್ವಶನ್ ಬರುತ್ತೆ. ಸರಿನಾ? ಸೊ ಕ್ವಶನ್ ನಂಬರ್ 19 and 20 I'll do it in a while. Next, express the following matrices as the sum of symmetric and skew symmetric. Hope you can do this. Correct alva? I told you can express this as what? Half of A plus A dash minus half of A minus A dash. Hope you remember this formula. So sum of symmetric ಮತ್ತೆ skew symmetric. So 3 marks ನೀವು ಪೇಪರ್ ಅಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಹೆಂಗಿರುತ್ತೆ ಅಂತಂದ್ರೆ ಹಿಂಗೆ ಇರುತ್ತೆ. ಈ ಚಾಪ್ಟರ್ದು 1 ಮಾರ್ಕ್ ಬರುತ್ತೆ,
2 ಮಾರ್ಕ್ಸ್ ಬರೋದೇ ಇಲ್ಲ. ಫ್ರಮ್ ಮ್ಯಾಟ್ರಿಸಸ್ 1 ಐ ಆಮ್ ಟಾಕಿಂಗ್ ಅಬೌಟ್, ಆಯ್ತಾ. ಮ್ಯಾಟ್ರಿಸಸ್ 1 ನೋ 2 ಮಾರ್ಕ್ಸ್ ಕ್ವಶನ್ಸ್. ಡೋಂಟ್ ಎವರ್ ಪ್ರಾಕ್ಟೀಸ್ ಅಬೌಟ್ ದೆಮ್, ಯಾಕೆ ಬೇಕವೆಲ್ಲ. ದೆನ್ ಫೋಕಸ್ ಆನ್ 3 ಮಾರ್ಕ್ಸ್. ಈ 3 ಮಾರ್ಕ್ಸ್ ಅಲ್ಲಿ ಇವೆರಡು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳೋದು. ಸೊ ಪದೇ ಪದೇ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ. ಹೊಸದಾಗಿ ಏನೂ ಕೇಳಿದ್ರೆ ನಾನು ಹೇಳ್ಕೊಡ್ತೀನಿ. ದೆನ್ 5 ಮಾರ್ಕ್ಸ್ ಕ್ಯಾಟಗರಿ, ಹೋಪ್ ಯು ಕ್ಯಾನ್ ಡೂ ಎವ್ರಿಥಿಂಗ್ ಹಿಯರ್. ಏನಿದೆ, AB, AC, ಪ್ರೂವ್ ದಿಸ್. ಆಮೇಲೆ ಇದು ಕೂಡ ಸೇಮ್ ನೋಡಿ. ಇವೆಲ್ಲ ಒಂದೊಂದು ಇಯರ್ ಅಲ್ಲಿ ಕೇಳಿರೋ ಕ್ವೆಶನ್ಸ್, ಆಯ್ತಾ. ಸೊ ದೀಸ್ ಕ್ವೆಶನ್ಸ್ ವರ್ ರಿಪೀಟೆಡ್ ಇನ್ ಸೋ ಮೆನಿ ಇಯರ್ಸ್. ಎಲ್ಲಾದ್ರೂ ಸರಿ ನೀವು ಏನಂತ ಹೇಳ್ತೀವಿ, ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಏನಾದರೂ ಬರ್ತಿದೆಯಾ ಚೆಕ್ ಮಾಡ್ಕೊಳ್ಳಿ. AB, AC, then verify AB plus AC is equal to A of B plus C. Verify that. Look at this. ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ, ಸರಿನಾ. ಸೊ ಮಿಕ್ಕಿದ್ದು ಆ ಕಡೆ ಇರಲಿ. ಸೊ ನೋಡಿ, 3 ಕ್ವೆಶನ್ಸ್ ಒಂದೇ ಕಾನ್ಸೆಪ್ಟ್ ಮೇಲೆ ರಿಪೀಟ್ ಆಗಿರೋದು. ಸೊ ದಿಸ್ ಇಸ್ ಹೌ ಯು ಆರ್ ಸಪೋಸ್ ಟು ಅನಲೈಸ್ ದಿ ಕ್ವೆಶನ್ ಪೇಪರ್ಸ್. ವಿತ್ ರೆಸ್ಪೆಕ್ಟ್ ಟು ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ ಐ ವಿಲ್ ಡೂ ಇಟ್. ವಿತ್ ರೆಸ್ಪೆಕ್ಟ್ ಟು ಅದರ್ ಸಬ್ಜೆಕ್ಟ್ ಯು ಡೂ ಇಟ್ ಬೈ ಯೋರ್ ಸೆಲ್ಫ್. ಅರ್ಥ ಆಯ್ತಲ್ಲ, ಒಂದು ಐಡಿಯಾ ಸಿಗುತ್ತೆ ನಿಮಗೆ, ಏನು ಓದಬೇಕು ಏನು ಓದಬಾರ್ದು, ವಿಚ್ ಇಸ್ ಇಂಪಾರ್ಟೆಂಟ್ ವಿಚ್ ಇಸ್ ನಾಟ್ ಇಂಪಾರ್ಟೆಂಟ್. ಬೋರ್ಡ್ ಎಕ್ಸಾಮ್ ಏನು ಓದಬೇಕು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನು ಓದಬೇಕು. ಸೊ ದಟ್ gives you lots of time to focus on other subjects and other competitive exams. So don't spoil your sleep over simple topics. So next ನೋಡಿ, ಈ ಕ್ವೆಶನ್ ಅಷ್ಟೇ. ಇದು ಅಸೋಸಿಯೇಟಿವ್ ಪ್ರಾಪರ್ಟಿ, ಇದು ಮಾಡಿದೀನಿ, ಇಂಪಾರ್ಟೆಂಟ್ ಅಂತಾನೆ ಹೇಳ್ಬಿಟ್ಟು ಮಾಡಿದೆ ಅನ್ಸುತ್ತೆ ನಿಮಗೆ. ಇದು ಒಂದು, ಇದು ಅಷ್ಟೇ. ಫಸ್ಟ್ AB ಮಾಡ್ತೀರಾ, ಯು ವಿಲ್ ಟೇಕ್ ದಿ ಹೋಲ್ ಟ್ರಾನ್ಸ್ಪೋಸ್, ದೆನ್ ಯು ವಿಲ್ ಮಲ್ಟಿಪ್ಲೈ B ಟ್ರಾನ್ಸ್ಪೋಸ್ ವಿತ್ A ಟ್ರಾನ್ಸ್ಪೋಸ್. ಈ ಸಮ್ ಮಾಡಿದೀವಿ ನೋಡಿ. ನಂಬರ್ಸ್ ವೇರಿ ಆಗಿರ್ಬೋದು, ಬಟ್ ಕಾನ್ಸೆಪ್ಟ್ಸ್ ಇದೆ. ದೆನ್ ಇದು ಜಸ್ಟ್ ಅಡಿಷನ್. ಇದು ಫಸ್ಟ್ ಯು ನೀಡ್ ಟು ಫೈಂಡ್ ಔಟ್ A ಪ್ಲಸ್ B. ಹಿಂಗೆ ಹೇಳ್ಬೋದು ಆನ್ಸರ್. ನೋಡಿ, ಯಾರಾದರೂ ಹೇಳ್ತೀರಾ ವಾಟ್ ಇಸ್ A ಪ್ಲಸ್ B? ಡೈರೆಕ್ಟ್ ಆಗಿ ಹೇಳ್ಬೋದು. ಎಷ್ಟು ಈಸಿ ಕ್ವೆಶನ್ ಅದು. ಯಾರಾದರೂ A ಪ್ಲಸ್ B ಡೈರೆಕ್ಟ್ ಆಗಿ 4 1 5 9 2 7 3 -1 4. ಸರಿ. ಸೊ ಅದೇ ತರ B ಮೈನಸ್ C ಮಾಡಿ, ದೆನ್ ಆಲ್ಸೋ ವೆರಿಫೈ ದಟ್. ಸೊ ಇದರಲ್ಲಿ ಏನಿದೆ ಅದೇ ತರ ಈ ಸಂಬಂಧ ಮಾಡಿಲ್ವಾ ನಾವು? A³ -23 A ಮೈನಸ್, ಐ ಹೋಪ್ ಸೇಮ್ ಕ್ವೆಶನ್ ಅಲ್ವಾ. ಸೊ ಮೇನ್ಲಿ ಫೋಕಸ್ ಆನ್ ದ ಕಾನ್ಸೆಪ್ಟ್ಸ್. ಇದು ಅಸೈನ್ಮೆಂಟ್ ಕ್ವೆಶನ್ಸ್. ಇಷ್ಟು ಕ್ವೆಶನ್ಸ್ ಅಲ್ಲಿ ನಿಮಗೆ ಕ್ಲಾಸ್ ವರ್ಕ್ ಅಲ್ಲಿ ಬರ್ದೇ ಇರೋ ಕ್ವೆಶನ್ಸ್ ಯಾವುದು ಅಂತಂದ್ರೆ, ಐ ಹೋಪ್ ಓನ್ಲಿ 2 ಕ್ವೆಶನ್ಸ್. ದಟ್ ಇಸ್ ಕ್ವೆಶನ್ ನಂಬರ್ 19 ಅಂಡ್ ಕ್ವೆಶನ್ ನಂಬರ್ 20. ಆಯ್ತಾ, ಅದು ನಾನು ಮಾಡಿ ತೋರಿಸ್ತೀನಿ ನೋಡಿ. ಈಗ ಅವ್ರು ಏನು ಕೇಳ್ತಿದ್ದಾರೆ, ಈಗ ಇಫ್ A and B are symmetric matrices, prove that AB minus BA is skew symmetric. Given, ನೀವು ಬೇಕಾದ್ರೆ ಬರೆದಿಟ್ಕೊಳ್ಳಿ ಗಿವನ್, ಬಟ್ ತುಂಬ ಇಂಪಾರ್ಟೆಂಟ್ ಅವು. A is equal to A transpose and B is equal to B transpose. ಇದೇನಕ್ಕೆ ಹಿಂಗೆ ಬರ್ಕೊಂಡೆ ನಾನು? ಕ್ವಶನ್ ಕರೆಕ್ಟಾಗಿ ಓದಿ, ಕ್ವಶನ್ ಅಲ್ಲೇ ಆನ್ಸರ್ ಇದೆ ನಿಮಗೆ, ಸರಿನಾ. ಅವರೇ ಹೇಳ್ತಿದಾರಲ್ವಾ, ಇಫ್ A and B ಆರ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್. ಸೊ ವಾಟ್ ಯು ಮೀನ್ ಬೈ ದ್ಯಾಟ್? A and B ಆರ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಅಂದ್ರೆ ಅರ್ಥ ಏನು? A is equal to A transpose and B is equal to B transpose. ಕರೆಕ್ಟಾ? ನಾನೇನಾದರೂ ಹೊಸದಾಗಿ ಬರ್ದಿದ್ದೀನಾ? ಆ ಕ್ವಶನ್ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನ ಡಿಕೋಡ್ ಮಾಡಿದ್ದೀನಿ ಅಷ್ಟೇನೆ, ಹೌದಾ. ದೆನ್ ವಾಟ್ ಯು ಆರ್ ಸಪೋಸ್ ಟು ಪ್ರೂವ್ ದಟ್? ಯು ಆರ್ ಸಪೋಸ್ ಟು ಪ್ರೂವ್ ದಟ್, ಏನು ಪ್ರೂವ್ ಮಾಡ್ಬೇಕು ನೀವು? You are supposed to prove AB minus BA. AB minus BA as what? Skew symmetric matrix. Skew symmetric matrix. So any idea? You are supposed to prove AB minus BA as what? Skew symmetric matrix. BA is skew symmetric. ನಾವು ರಿವರ್ಸ್ ಇಂಜಿನಿಯರಿಂಗ್ ಮಾಡ್ತಾ ಇದೀವಿ ಇಲ್ಲಿ ಇಷ್ಟೇನೆ. ಇಫ್ AB minus BA is skew symmetric, ಸರಿನಾ, ಇಂಪ್ಲೈಸ್ ದಟ್ ಏನಂತ ಬರ್ಕೋಬಹುದು ಈಗ? AB minus BA the whole transpose should be equal to minus of AB minus BA. You agree? ಅರ್ಥ ಮಾಡ್ಕೊಳ್ಳಿ. ಇಫ್ ಎಕ್ಸ್ ಇಸ್ ಸ್ಕ್ಯೂ ಸಿಮೆಟ್ರಿಕ್ ಅನ್ಕೊಳ್ಳೋಣ, ಅರ್ಥ ಮಾಡ್ಕೊಳ್ಳೋದಕ್ಕೆ. ಇಫ್ ಎಕ್ಸ್ ಈಸ್ ಸ್ಕ್ಯೂ ಸಿಮೆಟ್ರಿಕ್ ಅನ್ಕೊಳ್ಳಿ,
ಸೊ ಇದರ ಅರ್ಥ ಏನು? ಎಕ್ಸ್ ಮ್ಯಾಟ್ರಿಕ್ಸ್ ಶುಡ್ ಬಿ ಈಕ್ವಲ್ ಟು ವಾಟ್ ನಾವು ಮೈನಸ್ ಆಫ್ ಎಕ್ಸ್ ಟ್ರಾನ್ಸ್ಪೋಸ್. ಇದು ಬೇಸಿಕ್ ಡೆಫಿನೇಷನ್, ಕರೆಕ್ಟಾ? ಅದೇ ಲಾಜಿಕಲ್ಲಿ ವಿ ಆರ್ ಟೇಕಿಂಗ್ ದಿಸ್ ಎ ಬಿ ಮೈನಸ್ ಬಿ ಎ ಆಸ್ ಒನ್ ಮ್ಯಾಟ್ರಿಕ್ಸ್ ನಾವು. ಸೊ ಎ ಬಿ ಮೈನಸ್ ಬಿ ಎ ಇದು ಸ್ಕ್ಯೂ ಸಿಮಿಟ್ರಿಕ್ ಆದರೆ ಅದರ ಅರ್ಥ ಏನು? ಇದಕ್ಕೆ ನಾವೇನಾದರೂ ಟ್ರಾನ್ಸ್ಪೋಸ್ ಹಾಕಿದ್ರೆ ಯು ವಿಲ್ ಗೆಟ್ ದ ಸೇಮ್ ಆನ್ಸರ್ ಅಲಾಂಗ್ ವಿತ್ ವಾಟ್ ನಾವು ಮೈನಸ್ ಸೈನ್, ಕರೆಕ್ಟ್ ಅಲ್ವಾ? ಸೊ ಎ ಬಿ ಮೈನಸ್ ಬಿ ಎ ಹೋಲ್ ಟ್ರಾನ್ಸ್ಪೋಸ್ ಶುಡ್ ಬಿ ಈಕ್ವಲ್ ಟು ವಾಟ್ ಮೈನಸ್ ಆಫ್ ಎ ಬಿ ಮೈನಸ್ ಬಿ ಎ. ಇದನ್ನು ಕನ್ಸಿಡರ್ ಮಾಡ್ಕೊಂಡು ಮಾಡಿದ್ದೀನಿ ನಾವು. ಯು ನೋ ಒಂದು ರೂಲ್ ಹೇಳಿದೆ ಗೊತ್ತಾ ನಿಮಗೆ? ಎ ಮೈನಸ್ ಬಿ ದ ಹೋಲ್ ಟ್ರಾನ್ಸ್ಪೋಸ್ ಕ್ಯಾನ್ ಬಿ ರಿಟರ್ನ್ ಆಸ್ ವಾಟ್ ಎ ಟ್ರಾನ್ಸ್ಪೋಸ್ ಮೈನಸ್ ಬಿ ಟ್ರಾನ್ಸ್ಪೋಸ್. ನೆನಪಿದೆಯಾ? ಒನ್ ಆಫ್ ದ ಪ್ಲೇಸ್ ನೋಟಲ್ಲಿ ಬರ್ಸಿದ್ದೆ ನಿಮಗೆ, ಕ್ಲಾಸ್ ವರ್ಕಲ್ಲಿದೆ. ಅದನ್ನ ಯೂಸ್ ಮಾಡ್ಕೊಂಡು ಈಗ ಇದನ್ನ ಸ್ಪ್ಲಿಟ್ ಮಾಡಿದ್ರೆ ಏನು ಬರುತ್ತಪ್ಪ? ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಮೈನಸ್ ಬಿ ಎ ಹೋಲ್ ಟ್ರಾನ್ಸ್ಪೋಸ್, ಕರೆಕ್ಟ್ ತಾನೆ? ಇದನ್ನ ಹೆಂಗ್ ಬರಿಬೋದು ಈಗ ನಾನು? ಈ ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಇದೆಯಲ್ಲ, ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ ವಾಟ್ ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್ ಮೈನಸ್ ಇದನ್ನೇನು ಬರಿಬೋದು ಈಗ? ಎ ಟ್ರಾನ್ಸ್ಪೋಸ್ ಇಂಟು ಬಿ ಟ್ರಾನ್ಸ್ಪೋಸ್. ಸೊ ಅಗೇನ್ ಒಂದು ರೂಲ್ ಇದೆ ತಾನೆ, ಎ ಬಿ ಹೋಲ್ ಟ್ರಾನ್ಸ್ಪೋಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್. ನೆನ್ಪು ಮಾಡ್ಕೊಳ್ಳಿ, ಸಮ್ ಸ್ಟ್ಯಾಂಡರ್ಡ್ ಸೆಟ್ ಆಫ್ ಫಾರ್ಮುಲಾಸ್ ಇದು ಡಿಸ್ಕಸ್ ಮಾಡಿರೋದೆ, ಆ ರೂಲ್ನ ಯೂಸ್ ಮಾಡಿದ್ದೀನಿ ಇಲ್ಲಿ. ಸೊ ಇದು ಫಸ್ಟ್ ಇದನ್ನ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಐ ಹ್ಯಾವ್ ಯೂಸ್ಡ್ ದಿಸ್ ರೂಲ್. ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡೋದಕ್ಕೆ ಐ ಹ್ಯಾವ್ ಯೂಸ್ಡ್ ದಿಸ್ ರೂಲ್. ನಾವು ಅಬ್ಸರ್ವ್ ಕೇರ್ಫುಲಿ. ಈಗ ಇಲ್ಲಿ ಏನು ಮಾಡ್ತೀನಿ ಗೊತ್ತಾ? I will write B transpose as B, A transpose as A, again A transpose as A, B transpose as B. Why so? ಇಲ್ಲಿಂದ ಈ ಸ್ಟೆಪ್ ಹಿಂಗ್ ಬಂತು? ಯೋಚನೆ ಮಾಡಿ ಆನ್ಸರ್ ಸಿಗುತ್ತೆ ನಿಮಗೆ. ಹೆಂಗ್ ಗೊತ್ತಾ? ಸ್ಟಾರ್ಟಿಂಗ್ ಕಂಡೀಷನ್ ನೋಡಿ, ಸ್ಟಾರ್ಟಿಂಗ್ ಕಂಡೀಷನ್ ಅವರೇ ಹೇಳಿದಾರಲ್ವಾ, ಎ ಅಂಡ್ ಬಿ ಆರ್ ಸಿಮಿಟ್ರಿಕ್ ಮ್ಯಾಟ್ರಿಸಸ್. ಅಂದ್ರೆ ಅರ್ಥ ಏನು? ಇನ್ ದ ಪ್ಲೇಸ್ ಆಫ್ ಬಿ ಟ್ರಾನ್ಸ್ಪೋಸ್ ಐ ಕ್ಯಾನ್ ರೈಟ್ ಬಿ, ಕರೆಕ್ಟ್ ತಾನೆ? ಕಂಡೀಷನ್ ಕೊಟ್ಟಿದಾರಲ್ವಾ, ಬಿ ಇಸ್ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್. ಇನ್ ದ ಪ್ಲೇಸ್ ಆಫ್ ಎ ಟ್ರಾನ್ಸ್ಪೋಸ್ ಐ ಕ್ಯಾನ್ ರೈಟ್ ಇಟ್ ಅಸ್ ವಾಟ್ ಎ. ಅವ್ರು ಏನ್ ಕ್ಲೂ ಕೊಟ್ಟಿದಾರೋ ಅದನ್ನೇ ಡಿಕೋಡ್ ಮಾಡ್ತಾ ಇದೀವಿ ನಾವು. ಇವಾಗ ಇದನ್ನ ನಾವು ಹೆಂಗ್ ಬರಿಬೋದು? ಐ ವಿಲ್ ಟೇಕ್ ಔಟ್ ಮೈನಸ್ ಕಾಮನ್. ಮೈನಸ್ ಕಾಮನ್ ತಗೊಂಡ್ರೆ ಏನು, ಈ ಟರ್ಮ್ಸ್ ಎರಡು ಇಂಟರ್ಚೇಂಜ್ ಆಗುತ್ತೆ. ಎ ಬಿ ಮೈನಸ್ ಬಿ. ಪ್ರೂವ್ ಆಯ್ತಾ ನೋಡಿ? ಒಂದು ಸ್ವಲ್ಪ ಪೀಸ್ಫುಲ್ ಆಗಿ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಫಸ್ಟ್ ಅವ್ರು ಕೊಟ್ಟಿರೋ ಕಂಡೀಷನ್ನ ಬರ್ಕೊಂಡೆ. ಏನಂತ? ಓಕೆ ಫೈನ್, ದೇ ಆರ್ ಟೆಲಿಂಗ್ ಎ ಅಂಡ್ ಬಿ ಆರ್ ಸಿಮಿಟ್ರಿಕ್ ಮ್ಯಾಟ್ರಿಸಸ್. ಓಕೆ ಫೈನ್, ವಿ ಅಂಡರ್ಸ್ಟುಡ್ ದಟ್ ಎ ಅಂಡ್ ಬಿ ಆರ್ ಸಿಮಿಟ್ರಿಕ್ ಮ್ಯಾಟ್ರಿಸಸ್ ಅಂದ್ರೆ ಓಕೆ, ಎ ಶುಡ್ ಬಿ ಈಕ್ವಲ್ ಟು ಎ ಟ್ರಾನ್ಸ್ಪೋಸ್, ನೋ ಡೌಟ್ ಇನ್ ದಿಸ್. ಬಿ ಶುಡ್ ಬಿ ಈಕ್ವಲ್ ಟು ಬಿ ಟ್ರಾನ್ಸ್ಪೋಸ್. ಇವಾಗ ನಾವೇನ್ ಪ್ರೂವ್ ಮಾಡಬೇಕು? ಎ ಬಿ ಮೈನಸ್ ಬಿ ಎ ಆಸ್ ಸ್ಕ್ಯೂ ಸಿಮಿಟ್ರಿಕ್ ಅಂತ ಪ್ರೂವ್ ಮಾಡಬೇಕು, ಕರೆಕ್ಟ್ ಅಲ್ವಾ? ವಿ ಶುಡ್ ಪ್ರೂವ್ ದಟ್ ಎ ಬಿ ಮೈನಸ್ ಬಿ ಎ ಸ್ಕ್ಯೂ ಸಿಮಿಟ್ರಿಕ್. ಅದಕ್ಕೆ ನಾವು ಇವ್ಯಾಲ್ಯೂಯೇಟರ್ಗೆ ದ ಪರ್ಸನ್ ಹೂ ಹ್ಯಾಸ್ ಆಸ್ಕ್ಡ್ ಅಸ್ ಟು ಪ್ರೂವ್, ಆಯ್ತಲ್ವಾ? ನಾನು ನಿಮಗೆ ಪ್ರೂವ್ ಮಾಡಕ್ ಕೇಳಿದೀನಿ ಅನ್ಕೊಳ್ಳಿ. ನೌ ಯು ಆರ್ ಆಸ್ಕಿಂಗ್ ಮೀ ಅ ಕ್ವೆಶನ್ ಅಗೇನ್, ಯು ಆರ್ ಪುಟಿಂಗ್ ಮೀ ಅ ಕ್ವೆಶನ್ ಅಗೇನ್. ಸರ್, ಇಫ್ ಎ ಬಿ ಮೈನಸ್ ಬಿ ಎ ಇಸ್ ಸ್ಕ್ಯೂ ಸಿಮಿಟ್ರಿಕ್, ದೆನ್ ಇದಕ್ಕೆ ಟ್ರಾನ್ಸ್ಪೋಸ್ ತಗೊಂಡ್ರೆ ಏನ್ ಬರುತ್ತೆ? ವಿಲ್ ಗೆಟ್ ದ ಸೇಮ್ ಆನ್ಸರ್, ಬಟ್ ಮೈನಸ್ ಆಚೆ ಬರುತ್ತೆ. ಅದಕ್ಕೆ ಒಂದು ಎಕ್ಸ್ಪ್ಲನೇಷನ್ ಇಲ್ಲಿ ಕೊಡ್ತಾ ಇದೆ. ಓಕೆ, ಇಫ್ ಎಕ್ಸ್ ಇಸ್ ಸ್ಕ್ಯೂ ಸಿಮಿಟ್ರಿಕ್, ವಿಚ್ ಮೀನ್ಸ್ ದಟ್ ಎಕ್ಸ್ ಶುಡ್ ಬಿ ಈಕ್ವಲ್ ಟು ಮೈನಸ್ ಆಫ್ ಎಕ್ಸ್ ಟ್ರಾನ್ಸ್ಪೋಸ್. ಸೊ ಬೇಸ್ಡ್ ಆನ್ ದಟ್ ಲಾಜಿಕ್. ಆಮೇಲೆ ಈ ಎಲ್ ಎಚ್ ಎಸ್ ನೇ ಸಿಂಪ್ಲಿಫೈ ಮಾಡ್ತಾ ಹೋಗ್ತಾ ಇದ್ದೀರಾ. ವೆನ್ ಯು ಸಿಂಪ್ಲಿಫೈಡ್, ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಿದಾಗ ಈ ಒಂದು ಫಾರ್ಮುಲಾ ಹೆಲ್ಪ್ ತಗೋತೀರಾ, ಈ ಫಾರ್ಮುಲಾದ ಹೆಲ್ಪ್ ತಗೋತೀರಾ. ಫೈನಲಿ ಯು ವಿಲ್ ಎಂಡ್ ಅಪ್ ಹಿಯರ್. ಅವಾಗ ಗೋ ಟು ದ ಫಸ್ಟ್ ಕಂಡೀಷನ್, ಎ ಟ್ರಾನ್ಸ್ಪೋಸ್ ಇಸ್ ನಥಿಂಗ್ ಬಟ್ ಎ, ಬಿ ಟ್ರಾನ್ಸ್ಪೋಸ್ ಇಸ್ ನಥಿಂಗ್ ಬಟ್ ಬಿ. Then you will get answer as BA minus AB. Take out minus as common, you will get your answer. So therefore you have proved it, AB minus BA is skew symmetric, correct alva? If I say A is skew symmetric, you will say that okay, A transpose must be equal to minus of A, or else okay fine, A should be equal to
ಮೈನಸ್ ಆಫ್ ಎ ಟ್ರಾನ್ಸ್ಪೋಸ್ ವಾಟ್ ಎವರ್ ಇಟ್ ಮೈಟ್ ಬಿ, ಎರಡು ಒಂದೇ ಅಲ್ವಾ. ಆ ಲಾಜಿಕ್ ಯೂಸ್ ಮಾಡ್ಕೊಂಡು ಮಾಡ್ತೀರಾ. ಇದೇ ಕ್ವೆಶನ್ನ ಇನ್ನೊಂದು ತರಾನು ಕೇಳ್ತಾರೆ. ಪ್ರೂವ್ ದಟ್ ಎ ಬಿ ಪ್ಲಸ್ ಬಿ ಎ ಆಸ್ ಸಿಮಿಟ್ರಿಕ್ ಮ್ಯಾಟ್ರಿಸಸ್. ಸೇಮ್ ಅಪ್ರೋಚ್ ನೀವು ಟ್ರೈ ಮಾಡ್ಕೊಳ್ಳಿ ಬೇಕು ಅಂತ. ನಾನು ಸ್ಕ್ಯೂ ಸಿಮಿಟ್ರಿಕ್ ನಾನು ಮಾಡಿದೆ ಬಿಕಾಸ್ ಇಟ್ಸ್ ಕ್ವೈಟ್ ಡಿಫಿಕಲ್ಟ್ ಅಂತ, ಅಂದ್ರೆ ಅರ್ಥ ಮಾಡ್ಕೊಳ್ಳೋವರೆಗೂ ಅಷ್ಟೇ. ಇನ್ನೊಂದು ನೀವು ಮಾಡ್ಬೋದು, ಇಫ್ ಎ ಅಂಡ್ ಬಿ ಆರ್ ಸಿಮಿಟ್ರಿಕ್ ಮ್ಯಾಟ್ರಿಸಸ್ ದೆನ್ ಪ್ರೂವ್ ದಟ್ ಎ ಬಿ ಪ್ಲಸ್ ಬಿ ಎ ಈಸ್ ಸಿಮಿಟ್ರಿಕ್. ನೀವು ಟ್ರೈ ಮಾಡ್ಬೋದು ಇದನ್ನ, ಸರಿನಾ? ಡೌಟ್ ಇದ್ರೆ ಕೇಳಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಸ್ಕ್ರೀನ್ಶಾಟ್ ತಗೊಳ್ಳಿ, ಆಮೇಲೆ ಬರ್ಕೊಳ್ಳಿ. 20th question. If A and B are symmetric matrices, then show that AB is symmetric if and only if AB is equal to BA. Just think about it. ಅವ್ರು ಏನು ಹೇಳ್ತಿದ್ದಾರೆ, if A and B are symmetric matrices, ನಿಮ್ಗೆ ಅಲ್ಲೇ ಕ್ಲೂ ಸಿಕ್ಕಿದೆ. ಅವ್ರು ಏನು ಹೇಳ್ತಿದ್ದಾರೆ, A and B are symmetric matrices. Again, same clue they're giving us. What is that clue? A is equal to A transpose and B is equal to B transpose. ಇದು ಗಿವನ್. ಏನಕ್ಕೆ? ಬಿಕಾಸ್ A and B are symmetric matrices. ಅದು ನಾನು ಹೇಳ್ತಿಲ್ಲ, ಅವರೇ ಹೇಳ್ತಿದ್ದಾರೆ. ಕರೆಕ್ಟ್ ತಾನೆ? ಸೊ ಅವರೇ ಏನು ಹೇಳ್ತಿದ್ದಾರೆ, A and B are symmetric matrices. So based on that I have written this condition. Okay, A is equal to A transpose and B is equal to B transpose. Fine. Then what they're asking, then prove that AB is symmetric. AB is symmetric if and only if AB equal to BA. ಅಂದ್ರೆ AB is symmetric ಅಂತಂದ್ರೆ ಅರ್ಥ ಏನಪ್ಪ? See, if AB is symmetric, if AB is symmetric, ಅದರ ಅರ್ಥ ಏನು? AB should be equal to what? AB the whole transpose. Correct? Yes or no? If A is symmetric, ಅದರ ಅರ್ಥ ಏನು? A should be equal to A transpose. But ಇಲ್ಲಿ A ಬದಲು we have to take AB as one matrix. So AB should be equal to what now? AB the whole transpose. Let us consider this. ಇದನ್ನೇನು ಬರುತ್ತೆ ಇದು? B transpose into A transpose ಅಂತ ಬರುತ್ತೆ. ಬಟ್ B can be written as what? B transpose can be written as B, A transpose can be written as A. Therefore, ಇಲ್ಲಿ AB is equal to ಏನು ಬಂತು? BA. ಕರೆಕ್ಟಾ? ಅಷ್ಟೇ ತಾನೇ ಅವ್ರು ಕೇಳ್ತಿರೋದು. 3 ಮಾರ್ಕ್ಸ್ಗೆ. ಅಂದರೆ ಯೂಶಲಿ ನಮಗೆ ಮಲ್ಟಿಪ್ಲಿಕೇಶನ್ ಇಸ್ ನಾಟ್ ಕಾಮಿಟೇಟಿವ್ ತಾನೆ. AB is not equal to BA. Remember, multiplication is not commutative. ಬಟ್ ಅವ್ರು ಏನು ಹೇಳ್ತಿದ್ದಾರೆ ಇಲ್ಲಿ ಅಂತಂದರೆ, ಯು ಆರ್ ಸಪೋಸ್ ಟು ಪ್ರೂವ್ AB ಆಸ್ ಸಿಮೆಟ್ರಿಕ್. ನೀವೇನಂತ ಪ್ರೂವ್ ಮಾಡಬೇಕು? AB ಆಸ್ ಸಿಮೆಟ್ರಿಕ್. ವಿ ಕ್ಯಾನ್ ಪ್ರೂವ್ AB ಆಸ್ ಸಿಮೆಟ್ರಿಕ್ ಓನ್ಲಿ ಇಫ್ AB and BA ಆರ್ ಕಾಮಿಟೇಟಿವ್. ಸೊ ಸ್ವಲ್ಪ ಸ್ಮಾರ್ಟಾಗಿ ಯೋಚನೆ ಮಾಡಿ. AB is symmetric only if AB is equal to AB the whole transpose. ಇದಕ್ಕೆ ಅಪ್ಲೈ ಮಾಡ್ತೀರಾ, you'll get B transpose ಮತ್ತು A transpose. Now the question is, ಈ ಸ್ಟೆಪ್ಪಿಂದ ಈ ಸ್ಟೆಪ್ಗೆ ಇದು ಹೆಂಗೆ ಬಂದ್ರಿ ಅಂತ. ಗೋ ಟು ದ ಫಸ್ಟ್ ಸ್ಟೆಪ್. ಅವ್ರೇನು ಕೊಟ್ಟಿದ್ದಾರೆ? ಕ್ಲೂ ಅಲ್ಲೇ ಇದೆ, ನಿಮ್ಮ ಹತ್ರನೇ ಇದೆ. ಏನಿದೆ? ವಾಟ್ ಇಸ್ B transpose? B. ವಾಟ್ ಇಸ್ A transpose? A. ಸೊ ಅದರಿಂದ B transpose I have written as B, A transpose as what? A. ನನಗೆ ಇಲ್ಲೇನು ಸಿಕ್ತೀಗ? AB is equal to BA ಬಂತು. By considering what? If AB is symmetric. Correct alva? I have considered in the beginning itself. Let us consider AB is symmetric. So ನಾನು ಫಸ್ಟೇ ಕನ್ಸಿಡರ್ ಮಾಡಿದ್ದೀನಿ AB is symmetric ಅಂದರೆ AB should be equal to AB the whole transpose. ಅದನ್ನು ತಗೊಂಡು ಮಾಡ್ಕೊಂಬಂದೆ. ಫೈನಲ್ ಏನು ಬಂತು ನನಗೆ? AB is equal to BA. So which means that AB is symmetric only when AB equal to BA. ಆಯ್ತಾ? ಸೊ ಇದು ತುಂಬ ಸಿಂಪಲ್ಲು ಕಂಪೇರ್ ಟು ಪ್ರೀವಿಯಸ್ ಒನ್. ಬಟ್ ಎನಿವೇಸ್ ಇವೆರಡು ತುಂಬ ಇಂಪಾರ್ಟೆಂಟ್ ಸಮ್ಸು. ಸೊ ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ ಶಾಟ್ ಆಫ್ ಇಟ್. ಸೊ
ಹೋಪ್ ಅಸೈನ್ಮೆಂಟ್ ಶೀಟಲ್ಲಿ ಇವೆರಡೇ ಕ್ವಶನ್ಸ್ ನಿಮಗೆ ಗೊತ್ತಿಲ್ಲದೆ ಇದ್ದಿದ್ದು, ಮೇ ಬಿ ನಿಮ್ಮ ಕಾಲೇಜಲ್ಲಿ ಮಾಡಿದರೆ ವೆಲ್ ಆ್ಯಂಡ್ ಗುಡ್. ಐ ಗಿವನ್ ಯು ಒನ್ ಮೋರ್ ಕ್ವಶನ್, ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಕ್ವಶನ್ ನಂಬರ್ 23 ಆರ್ ವಾಟ್ ಎವರ್. ಇಫ್ ಎ ಆ್ಯಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್, ದೆನ್ ಪ್ರೂವ್ ದಟ್ ಎ ಬಿ ಪ್ಲಸ್ ಬಿ ಎ ಆಸ್ ವಾಟ್ ಸಿಮೆಟ್ರಿಕ್. ನೀವು ಸ್ಕ್ಯೂ ಸಿಮೆಟ್ರಿಕ್ ಕಲ್ತ್ರೆ ಸಿಮೆಟ್ರಿಕ್ ಮಾಡೋದು ಈಸಿ. ಸೊ ದೀಸ್ ಆರ್ ದಿ 28 ಕ್ವೆಶನ್ಸ್. ಈ 28 ಕ್ವೆಶನ್ಸ್ ವಿ ಹ್ಯಾವ್ ಟೇಕನ್ ಫ್ರಮ್ 2014 ಟು 2020 ಮಾರ್ಚ್ ಎಕ್ಸಾಮ್ವರೆಗೂ. ಅಂದರೆ ಯು ಕ್ಯಾನ್ ಇಮ್ಯಾಜಿನ್ 2014 ಅಂದರೆ ಸೊ 14, 15, 16, 17, 18, ಮೋಸ್ಟ್ ಪ್ರಾಬ್ಲಿ ಇನ್ನೂ ಸಪ್ಲಿಮೆಂಟ್ ಇದು ಇನ್ಕ್ಲೂಡ್ ಮಾಡಿಲ್ಲ, 19 ಆ್ಯಂಡ್ 20. ಸೊ 1, 2, 3, 4, 5, 6 ಇಂಟು 2 ಪ್ಲಸ್ 1, 13 ಕ್ವೆಶನ್ ಪೇಪರ್ಸ್ನ ಅನಲೈಸ್ ಮಾಡಿರೋದು. 13 ಪೇಪರ್ಸಲ್ಲೂ ನಿಮಗೆ ಬಂದಿರೋದೇ ಇದುವರೆಗೂ 28 ಕ್ವೆಶನ್ಸ್. ಎಷ್ಟೊಂದು ಕ್ವೆಶನ್ಸ್ ರಿಪೀಟ್ ಆಗಿದೆ. ಐ ಮೀನ್ ರಿಪೀಟ್ ಮಾಡೋಕ್ಕೆ ಹೋಗಲಿಲ್ಲ, ನಾನು ಇಯರ್ ಮೆನ್ಷನ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಬಟ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್, ಆ್ಯಂಡ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಡೂ ಆಸ್ಕ್, ಡು ನಾಟ್ ಹೆಸಿಟೇಟ್.